ಹಾಯ್ ಗೈಸ್, ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೊರಟಿದ್ದೀನಿ ಹೆಸರುಘಟ್ಟ ಕಡೆ. ಇವತ್ತು ಇವೆಂಟ್ ಇರೋದು ಹೆಸರುಘಟ್ಟ ರೆಸಾರ್ಟಲ್ಲಿ. ಸೊ ತುಂಬ ದೊಡ್ಡ ರೆಸಾರ್ಟು. ಸೊ ಹುಡುಗಿನೂ ಇನ್ನೂ ಬಂದಿರಲಿಲ್ಲ. ಅವ್ರದ್ದು ವೆಲ್ಕಮ್ ತೊಗೋಬೇಕು ಅಂದ್ಬಿಟ್ಟೆ ಸ್ವಲ್ಪ ಬೇಗನೆ ಬಂದ್ವಿ. ಹುಡುಗಿದು ವೆಲ್ಕಮ್ ತೆಗ್ಬಿಟ್ಟು ಬೇರೆ ಏನೂ ಕೆಲಸ ಇರಲಿಲ್ಲ. ಇನ್ನು ಆಫ್ಟರ್ನೂನ್ ಗಂಟ ಫ್ರೀನೇ. ಸೊ ಅಲ್ಲಿವರೆಗೂ ಒಂದು ನಿದ್ದೆ ಮಾಡಿಕೊಂಡು ಆರಾಮಾಗಿ ಮಲಗಿದ್ವಿ. ಅಷ್ಟೊತ್ತಿಗೆ ಕ್ಲೈಂಟು ಬನ್ನಿ ಊಟ ಮಾಡ್ಕೊಳ್ಳಿ ಅಂದರು. ಊಟ ಮಾಡ್ಕೊಂಡು ಮತ್ತೇನು ಮಲಗೋದು ಅಂತ ಆರಾಮಾಗಿ ರೆಸಾರ್ಟೆಲ್ಲ ರೌಂಡ್ ಹಾಕ್ಕೊಂಡು. ಸೊ ತುಂಬ ದೊಡ್ಡ ರೆಸಾರ್ಟು, ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಸಾಯಂಕಾಲನೂ ಆಯಿತು. ನಾವು ಔಟ್ಡೋರ್ ಫೋಟೋಸ್ ಎಲ್ಲ ತೊಗೊಂಡು, ಸ್ಟೇಜ್ ಫೋಟೋಸ್ ಎಲ್ಲ ತೊಗೊಂಡು ಅಷ್ಟೊತ್ತು ಕತ್ಲೆ ಆಗೋಯಿತು. ಕಪಲ್ಸು ರೆಡಿ ಇದ್ದರು. ಕಪಲ್ಸ್ ಫೋಟೋಸ್ ಎಲ್ಲ ಮುಗಿಸಿ ಅಲ್ಲಿ ಸ್ಟೇಜ್ ಹತ್ರ ಬಂದ್ವಿ. ಸ್ಟೇಜ್ ಫುಲ್ಲು ರೆಡಿ ಇತ್ತು, ಸಕ್ಕತ್ತಾಗಿತ್ತು ಸ್ಟೇಜು. ಫುಲ್ ಲೈಟಿಂಗ್ಸು ಎಲ್ಲ ತುಂಬ ಓವರ್ ಲೈಟಿಂಗ್ಸು ಏನೂ ಇಲ್ಲ, ಸಿಂಪಲಾಗೂ ಇರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದರು. ಇವತ್ತು ಹುಡುಗ ಕಡೆ ಹುಡುಗಿ ಕಡೆ ಎರಡೂ ಕಡೆಯೂ ಫೋಟೋಗ್ರಾಫರ್ಸ್ ಇದ್ವಿ. ಸೊ ಎರಡು ಟೀಮು, ಏನೂ ಡಿಸ್ಟರ್ಬೆನ್ಸ್ ಇರಲಿಲ್ಲ, ಅಷ್ಟೊಂದು ಕ್ರೌಡ್ ಇರಲಿಲ್ವಲ್ಲ. ಆರಾಮಾಗಿ ರಿಸೆಪ್ಷನ್ ಮುಗೀತು. ರಿಸೆಪ್ಷನ್ ಮುಗಿಸಿ ನಾವು ಊಟ ಮುಗಿಸ್ಕೊಂಡು ಹೋಗಿ ರೆಸ್ಟ್ ಇವತ್ತು. ಸೊ ಬೆಳಿಗ್ಗೆ ಆರಾಮಾಗಿ 6:30ಗೆ ಬರಬೇಕಾಗಿತ್ತು. ಬೆಳಿಗ್ಗೆ 6:30 ಕರೆಕ್ಟಾಗಿ ಕಸ್ಟಮರ್ ಕಾಲ್ ಮಾಡಿದ್ರು. ಸೊ ಗಂಗೆ ಪೂಜೆಗೆ ಬಂದ್ವಿ. ಗಂಗೆ ಪೂಜೆ ಮುಗಿಸಿ ನಾವು ಔಟ್ಡೋರ್ ಫೋಟೋ ಶೂಟ್ ಎಲ್ಲ ಮುಗಿಸಿ ಕಪಲ್ ಶೂಟು ಮುಗಿಸ್ಕೊಂಡು ಅಷ್ಟೊತ್ತಿಗೆ ಬಂದ್ವಿ. ಸ್ಟೇಜು ರೆಡಿ ಇತ್ತು. ಸ್ಟೇಜು ಬಂದ ತಕ್ಷಣ ಕಪಲ್ಸ್ ರೆಡಿಯಾಗಿ ಸ್ಟೇಜ್ಗೆ ಹೋದರು. ಸೊ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಮುಹೂರ್ತ ಮುಗಿಸಿ ಸೊ ಭಾಳ ರಿಸೆಪ್ಷನ್ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ತಾಂಬೂಲ ತೊಗೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇವತ್ತು 2 ಟೀಮ್ ಫೋಟೋಗ್ರಾಫರ್ ಇದ್ರೂ ಹೆವಿ ರಿಸ್ಕ್ ಅನಿಸಿಲ್ಲ, ಕೆಲಸ ಆರಾಮಾಗಿ ಆಯಿತು. ಸೊ ಅಲ್ಲಿಂದ ಮನೆ ಕಡೆ ಬಂದು ಡಾಟಾಗಳೆಲ್ಲ ಕಾಪಿ ಹಾಕ್ಬಿಟ್ಟು, ಸೊ ಇವತ್ತು ಮ್ಯಾಚ್ ಬೇರೆ ಇತ್ತು. ಮ್ಯಾಚ್ ನೋಡಿ ಇವತ್ತಿನ ಡೇನ ಕಂಪ್ಲೀಟಾಗಿ ಮುಗಿಸ್ದೆ.